ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್. ಓದಿರಿ ಯೋಹಾನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 31ನೇ ವಚನ. ಈಗ ಓದಿ. Then Jesus said to those Jewish who believed him, if you abide in my word, you are my disciples indeed. ಕಿಂಗ್ ಜೇಮ್ಸ್ ವರ್ಷನ ಹಾಕ್ಲಿ. ಸಿಕ್ಕಿತ್ತಾ? ಇಲ್ಲದೆ ಆಂಪ್ಲಿಫೈಡ್ ವರ್ಷನ್ ಹಾಕಿ. ಇಲ್ಲಿದೆ, ಮೇಲೆ ಇದೆ ನೋಡಿ. Then Jesus said to those Jewish which believed on him, if you continue, come on ಹೇಳ್ರಿ, if you continue in my word, then are you my disciples indeed ಅಂತ. You are my real disciples. Right? You are my disciples indeed. If you continue be in my word. ಹೇಳ್ರಿ ಕಂಟಿನ್ಯೂ. ಹೇಳ್ರಿ ಕಂಟಿನ್ಯೂ. ಕಂಟಿನ್ಯೂ. ವರ್ಡ್ ಅಂದರೆ ಏನು? ವಾಕ್ಯ ಅಂದರೆ ಏನು? ಟ್ರುತ್. ಹೇಳ್ರಿ ಟ್ರುತ್. ಸತ್ಯ. ಪಕ್ಕದವ್ರಿಗೆ ಹೇಳ್ರಿ ಸತ್ಯ. ದಟ್ ಮೀನ್ಸ್ ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ಟ್ರುತ್, ದೆನ್ ಯು ಆರ್ ಮೈ ಡಿಸೈಪಲ್ಸ್. ಅಂದರೆ ನೀವು ನನ್ನ ನಿಜವಾಗಿಯೂ ಶಿಷ್ಯರು. ಆಗ ಯೇಸು ತನ್ನ ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳ್ಕೊಳ್ಳುವಿರಿ. ಯು ವಿಲ್ ನೋ ದ ಟ್ರುತ್. ಟ್ರುತ್, ನೋವಿಂಗ್ ದ ಟ್ರುತ್. ಹೇಳ್ರಿ, ಸತ್ಯವನ್ನು ತಿಳಿದುಕೊಳ್ಳುವುದು ಬೇರೆ, ಸತ್ಯ ಬೇರೆ. ತಿಳಿಯುವುದಂದ್ರೆ ಅದು ನಿನ್ನ ಪರ್ಸನಲ್. ತಿಳಿಯುವುದಂದ್ರೆ ನಿನಗೆ ವೈಯಕ್ತಿಕ. ಯೇಸು ಅಂತ ಎಲ್ಲರಿಗೂ ಗೊತ್ತು, ಅಲ್ಲಿ ಎಲ್ಲರಿಗೂ ರಕ್ಷಣೆ ಆಗಲಿಲ್ಲ. ಒಬ್ಬನೇ ದೇವರಂತ ಗೊತ್ತು, ಎಲ್ಲರಿಗೆ ನಂಬಲಿಲ್ಲ. ಅದಕ್ಕೆ ಯೇಸು ಹೇಳಿದ, ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸುವನ್ನು ತಿಳಿಯುವುದೇ ನಿತ್ಯ ಜೀವ. ತಿಳಿಯುವುದು, ನೋವಿಂಗ್. ಹೆಟ್ಟಲ್ಲಿ ಗೊತ್ತು, ಯೇಸು ಗೊತ್ತು. ಬಟ್ ವೈಯಕ್ತಿಕವಾಗಿ ನೀನು ಯಾವಾಗ ತಿಳಿಯುತ್ತೀನಿ, ಪರ್ಸನಲ್ ಆಗಿ ನಿನ್ನ ಅನುಭವ, ಪ್ರೈಸ್ ಗಾಡ್, ನಿನಗೆ ರಕ್ಷಣೆ. ಇಲ್ಲಿ ಬೈಬಲ್ ಹೇಳ್ತದೆ, ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್ ಮೀನ್ ಟ್ರೂತ್. ಫಾರ್ ಎಕ್ಸಾಂಪಲ್ ಒಂದು ವಚನವನ್ನು ಓದುವ, ಪುನಃ ಇಲ್ಲಿ ಬರುವ. Genesis 6 chapter 5 verse. Genesis 6:5. ಓದಿರಿ ಯಾರಾದರೂ, ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಓದಿರಿ, ಕನ್ನಡದಲ್ಲಿ ಸಹ ಇಂಗ್ಲಿಷ್ನಲ್ಲಿ ಸಹ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸಿದೆಲ್ಲವೂ ಯಾವಾಗಲೂ. ಬೈಬಲ್ ಏನಂತಿದೆ? Then the Lord saw that the wickedness of man was great in the earth, and that every intent of the thoughts of his heart was only evil continually. Come on, continually. Okay? Imagination of their heart, evil continually. See, ಅಲ್ಲಿ ಬರೆಯಲ್ಪಟ್ಟಿದೆ. Human thinking, imagination and intention of all human thinking was only evil continually. Every imagination, ನೀನು ಏನು ಇಮ್ಯಾಜಿನೇಷನ್ ಮಾಡ್ತಾ ಇದ್ದಿ? Man is a spirit. We have a soul. We live in this body.
ನಾವು ದೇಹ ಎಂಬ ಮನೆಯಲ್ಲಿ ಏನಾಗಿದ್ದೇವೆ? ವಾಸ ಮಾಡುತ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ನಿಮಗೊಂದು ಸಿಂಪ್ಟಮ್ಸ್ ಬಂತಿಲ್ಲ, ಗುಳ್ಳೆ ಬಂತಂತ ಅನಿಸುವ, ನಿಮ್ಮ ಹತ್ರ ತುಂಬ ಇನ್ಫಾರ್ಮೇಷನ್ ಇದೆ ಗುಳ್ಳೆ ಬಗ್ಗೆ, ಓನ್ಲಿ ಗುಳ್ಳೆ. ಅದೇ ಗುಳ್ಳೆ ಬಗ್ಗೆ 50 ವರ್ಷದ ಹಿಂದೆ ಹೋದ್ರೆ ಯಾರಿಗೂ ಗೊತ್ತಿಲ್ಲ, ಅವಂಚೆ ಆತಿನ ಬೋಪುಣ್ಣಂದು. ಈಗ ಗುಳ್ಳೆ ಬಂದರೆ ಇನ್ಫಾರ್ಮೇಶನ್ ಕೊಡೋರು ತುಂಬ ಜನ ಬರ್ತಾರೆ, ಅಂಚನೆ ಬಿಡೋಡೆ ಬಯೋಪ್ಸಿ ಯಾರಿಗೆ ಬತ್ತಿತ್ತೀನಿ ಅನ್ಬೋಯ. ರೈಟ್. ಈ ಆಪರ್ಚುನಿಟಿಯನ್ನು ಹಿಡ್ಕೊಂಡು ಸೈತಾನನು 24/7 ನಿಮ್ಮ ತಲೆಯಲ್ಲಿ ಮಾತಾಡುತ್ತಾನೆ. ರಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಅದು ವಾಯ್ಸ್, ನ್ಯಾಚುರಲ್ ವರ್ಲ್ಡ್ ಅಲ್ಲಿ ನಿಮಗೆ ಆಲೋಚನೆಗಳು. ಆ ಗುಳ್ಳೆಯನ್ನು ಹಿಡಿದು ಅಥವಾ ಮಾತಾಡ್ತಾನೆ, ಅದು ಹೇಳಲಿಕ್ಕೆ ಬೇಡ ಇವರಿಗೆ, ಅದು ಸಿ 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 24/7 7 ದಿನ ಒಂದೇ ವಾಯ್ಸ್ ಕೊಡ್ತಾನೆ. ಕಳ್ಳನು ಬರುತ್ತಾನೆ ಕದಿಯಲು, ಕೊಯ್ಯಲು, ನಾಶ ಮಾಡಲು ಮತ್ತು ಯಾವುದಕ್ಕೂ ಬರುವುದಿಲ್ಲ, ಕಂಟಿನ್ಯೂ ಆಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದೆ, ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್, ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್ ಅಂದರೆ ವಾಕ್ಯದಲ್ಲಿ ಅಂತ ಹೇಳಿದ್ರೆ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತನು ನನ್ನ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರದ ಕಂಬಕ್ಕೆ ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಆಗ್ತದಲ್ಲ? ಆಯಿತು. ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್, ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ಟ್ರೂತ್, then you will know the truth. ಒಳಗಿಂದ ನಿಮಗೆ ಪ್ರಕಟಣೆ ಓಪನ್ ಆಗ್ತದೆ. your spirit is going to open. ಅದು ಒಮ್ಮೆಲೆ ಆಗುವಂಥದ್ದಲ್ಲ. 4 ಸ್ಕ್ರಿಪ್ಚರ್ಗಳನ್ನು ಬಾಯಾಟ ಮಾಡಿದಾಗ ಯು ಮಸ್ಟ್ ಮೆಡಿಟೇಟ್. ಅದಕ್ಕೆ ದೇವರು ಯೋಶುವನಿಗೆ ಹೇಳಿದ್ವಿ, ಇಫ್ ಯು ವಾಂಟ್ ಟು ಬಿ ಸಕ್ಸಸ್ ಇನ್ ದಿಸ್ ವರ್ಲ್ಡ್, this book of the law shall not depart out of thy mouth. Meditate day and night. Continually meditate my word. ನನ್ನ ವಾಕ್ಯವನ್ನು, ನನ್ನ ವಾಕ್ಯ ಏನು ಹೇಳ್ತದೆ ಅದನ್ನೇ ಕಂಟಿನ್ಯೂ ಆಗಿ ಆಲೋಚಿಸು. ನಿಮ್ಗೆ ಈಸಿ ಅರ್ಥ ಆಗಲಿಕ್ಕೆ ಒಂದು ಪ್ರಿನ್ಸಿಪಲ್ ಸೊಲೋಮನ್ ಬರೀತಾನೆ. ಮತ್ತೆ ಇಲ್ಲಿ ಹೋಗುವ ನಾವು, ನಿಮ್ಗೆ ಈಸಿ ಅರ್ಥ ಆಗಲಿಕ್ಕೆ. ಮೊದಲು ಕೂಡ ನಾನು ಪ್ರೀಚ್ ಮಾಡಿದ್ದೇನೆ, ರೈಟ್? ಪ್ರವರ್ಬ್ 4ನೇ ಅಧ್ಯಾಯ 20ನೇ ವಚನ, ಜಾನೋಕ್ತಿ 4:20. ಇದು ಪ್ರಿನ್ಸಿಪಲ್ ದೇವರ ವಾಕ್ಯದ್ದು. ಓಕೆ, ಕಂದ ನನ್ನ ಮಾತುಗಳನ್ನು ಆಲಿಸು. ಎಲ್ಲರೂ ಹೇಳಿ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. 2 ಸಂಗತಿ, ಆಲಿಸುವುದು, ಕಿವಿಗೊಡುವುದು. ಅನೇಕರು ಕಿವಿಗೊಡ್ತಾರೆ, ಆಲಿಸುವುದಿಲ್ಲ. ಆಲಿಸುವುದಂತ ಹೇಳಿದ್ರೆ 100 ಸೌಂಡ್ಗಳು ಬಂದರೂ ಆ ಒಂದು ಸೌಂಡಿಗೆ ನೀವು ಕಿವಿ ಕೊಡ್ತೀರಿ. ನಾನು ಮೊದಲು ಹೇಳಿದೆ, ಮಾರ್ಕೆಟ್ ಪ್ಲೇಸಿಗೆ ಹೋಗ್ತೀರಿ, ರೈಟ್? ಕಚ ಕಚ ಕಚ, ಈಚೆಯಿಂದ ಮುಸುಂಬಿಯವನು ಕರೀತಾನೆ, ಈಚೆಯಿಂದ ಆರೆಂಜ್ನವರು ಕರೀತಾನೆ, ಈಚೆಯಿಂದ ಮೀನಿನವಳು ಕರೀತಾಳೆ, ಈಚೆಯಿಂದ ಕ್ಯಾಬೇಜಿಯವರು ತರಕಾರಿಯವರು ಕರೀತಾರೆ, ಫುಲ್ ಮಾರ್ಕೆಟಲ್ಲಿ. ಆಚೆಯಿಂದ ನೆರೆಮನೆಯವನು ಕರೀತಾನೆ, ಆಚೆಯಿಂದ ಫಸ್ಟ್ ಕಸಿನ್ ಕರೀತಾನೆ, ಫುಲ್ ಸೌಂಡ್ಗಳು. ಸೌಂಡ್ಗಳ ಮಧ್ಯದಲ್ಲಿ ಒಬ್ಬನ ಹೇಳ್ತೇನೆ, ಏನೇ ವಿಷಯ ಗೊತ್ತುಂಟ? ಒಂದೇ ವಿಷಯ. ಎಂತ? ನಿಮಗೆ ವಿಷಯ ಗೊತ್ತುಂಟ? ಹೇಳಿ. ಅದಕ್ಕೆ ಆಲಿಸುವುದು. ನೋಡಿ, ಎಷ್ಟು ಸೌಂಡ್ ಬಂದರೂ ಇಡೀ ಆತ್ಮ, ಪ್ರಾಣ, ಶರೀರದ ಗಮನೆಯಲ್ಲಿ ಇವನ ಕಿವಿ ಫುಲ್ ಅವನ ಬಾಯಿಯೊಳಗೆ, ತುಟಿಯಲ್ಲಿ. ಪಂಡ್ಲೆ. ಇದಕ್ಕೆ ಹೇಳುವುದು ಆಲಿಸುವುದು. ನಮ್ಮ ಮನೆಗೂ ನಮ್ಮ ಅಂಕಲ್ನ ಮನೆಗೂ ಒಂದು ಗೋಡೆ ಇತ್ತು. ಒಂದು ಗೋಡೆ. ಆಚೆಯಿಂದ ಅಂಕಲ್ ಮಾತಾಡೋದು, ಈಚೆಯಿಂದ ಸುಮ್ಮನೆ ನನ್ನ ತಾಯಿ ಕಿವಿ ಕೊಡುವುದು. ಅಜ್ಞಾನ ಕಾಲ ಇರಲಿ, ಅವರು ಒಳ್ಳೆಯವರು, ಆದರೂ ಕೂಡ ಇಂಟ್ರೆಸ್ಟ್. ಆಚೆಯಿಂದ ಅವರು ಹೇಳುದು, ಮೆಲ್ಲ ಮಾತಾಡಿ, ಗೋಡೆಗೆ ಕೂಡ ಕಿವಿ ಇದೆ.
ಯಾವಾಗ ನನಗೆ ಈ ವಚನ ನಾನು ಓದಿದೆ, ಆಗ ನನಗೆ ತಾಯಿ ಯಾವಾಗಲೂ ನೆನಪು ಬರ್ತಾ ಇದ್ರು. ಇದು ನೆಗೆಟಿವ್ ಸಂಗತಿಗೆ ಕಿವಿ ಕೊಡೋದು, ರೈಟ್? ನಮಗೆ ಇನ್ನೊಬ್ಬರದ್ದು ಬೇಕಾಗಿಲ್ಲ, ರೈಟ್? ಬಟ್ ನಾವು ಹೇಗೆ ಕಿವಿ ಕೊಡಬೇಕಂತೆ? ದೇವರ ವಾಕ್ಯಕ್ಕೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. 3ನೇ ಪಾಯಿಂಟ್ ಹೇಳ್ತದೆ, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ದಟ್ ಮೀನ್ಸ್ ನಿನ್ನ ಒಳಗಿನ ಕಣ್ಣುಗಳಿಂದ ನೀನು ನಿನ್ನನ್ನು ನೋಡು. ಈಗೊಬ್ಬ ತಂದೆ ಮಗನಿಗೆ ಹೇಳ್ತಾನೆ, ರೈಟ್? ಮಗ, ನೀನು 10th ಪಾಸ್ ಆದರೆ ನಾನು ನಿನಗೆ ಒಂದು ಸೈಕಲ್ ತೆಗೆದುಕೊಂಡು ಕೊಡ್ತೇನೆ ಅಂತ. ತಂದೆಯ ಮೇಲೆ ಅವನಿಗೆ 100% ನಂಬಿಕೆ ಇದೆ. ಆ ಒಂದು ಮಾತಿನ ಮೇಲೆ ಅವನು ಪ್ರಚಾರ ಮಾಡ್ತಾನೆ, ರೈಟ್? ಅವನು ಸೈಕಲ್ ಬಿಡುವುದು, ಸೈಕಲಲ್ಲಿ ತಂಗಿಯನ್ನು ಕೂತ್ಕೊಳಿಸುವುದು, ಒಮ್ಮೆ ಅವರ ಮನೆ ಹತ್ರ ಚಡವಿದ್ದರೆ ಅಲ್ಲಿ ಈಗ ಹೋಗುವುದು, ರೈಟ್? ಏನು ಮಾತಾಡಿದ್ರು ಅವನು ಟಪ್ಪ ಮಾತಾಡಿಬಿಡ್ತಾನೆ, ಯೇಸು ಸ್ವಾಮಿ ಸೈಕಲ್ ಬಿಡ್ತಾ ಇದ್ದಾನಂತ. ಕ್ಯಾಥಲಿಕಲ್ಲಿ ಮಿಸ್ಟೇ ಅಂತ ಹೇಳ್ತಾರೆ. ಅದು ಸೆಕೆಂಡ್ ಮಿಸ್ಟೇ ಹೇಳುವಾಗ ದೂಸರೋ ಮಿಸ್ತೇರ್ ಸ್ವಾಮಿ ಜೇಸು ಕ್ರಿಸ್ತ ಕಲ್ವಾರಿಚ ಕುರ್ಸಾರ್ ಸೈಕಲ್ ಸೊಟ್ಟೆಯ ಅಂತ ಹೇಳಿದಂತೆ. ಯಾಕಂದ್ರೆ ತಂದೆ ಹೇಳಿದ್ದು, ನಿನಗೆ ನಾನು ಸೈಕಲ್ ತೆಗೆದುಕೊಂಡು ಕೊಡ್ತೇನಂತ. ತಲೆಯಲ್ಲಿ ಸೈಕಲೇ ತಿರುಗುತ್ತಾ ಇತ್ತು. ರೈಟ್? ನೋಡಿ, ಆ ವರ್ಡ್ ನಿಮ್ಮ ಕಣ್ಣ ಮುಂದೆ ಇರುವಂಥ ಬೈಬಲ್ ಇದೆ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಹೇಳ್ರಿ, ನಿನ್ನ ದೃಷ್ಟಿಯು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹೌ ಟು ಮೆಡಿಟೇಟ್. ಒಮ್ಮೆಲೆ ಅಲ್ಲ ಅದು. ಯು ಮಸ್ಟ್ ಸಿ ಯೋರ್ ಸೆಲ್ಫ್ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್. ವಾಕ್ಯ ಏನು ಹೇಳುತ್ತದೆ, ಆ ವರ್ಡ್ ನಿಮಗೆ ಪಿಕ್ಚರ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ. ವಾಕ್ಯ ಏನು ಮಾಡುತ್ತದೆ? ನಿಮಗೆ ಪಿಕ್ಚರನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇಮಿಡಿಯೇಟ್ಲಿ ಹೇಳ್ತೀರಿ, ಕೆಂಪು ಗಾಡಿ ಬಂತು, ನೀವು ಅಕ್ಷರ ನೋಡ್ತೀರಾ, ಅದು ಗಾಡಿ ನೋಡ್ತೀರಾ, ಇಮಿಡಿಯೇಟ್ ನಿಮ್ಮ ಒಳಗಿಂದ ಪಿಕ್ಚರ್ ಬಂತು. ಯಾರು ಕಸಿನ್ನದ್ದು ಗಾಡಿಯ ಅಥವಾ ಯಾರದ್ದು ನೋಡಿದ್ದೀರಿ, ಅದೇ ನಿಮ್ಮ ಮುಂದೆ ಕಾಣ್ತದೆ. ಕಣ್ಣ ಮುಂದೆ ಇರುವುದೆಂದರು ಎವ್ರಿ ಟೈಮ್ ವಾಕ್ಯ ಕೇಳುವಾಗ ನಿಮ್ಮ ಕಣ್ಣ ಮುಂದೆ ಆ ವಾಕ್ಯ ಇರಲಿ. ಈ ಕಣ್ಣ ಮುಂದೆ ಅಲ್ಲ, ನಿಮ್ಮ ಒಳಗಿನ ಮನುಷ್ಯನ ಕಣ್ಣುಗಳು ಆ ವಾಕ್ಯವನ್ನು ನೋಡಲಿ. ಮೆಡಿಟೇಷನ್ ಮಾಡೋದಂತ ಹೇಳಿದರೆ ನೀವು ನಿಮ್ಮನ್ನು ಆ ವಾಕ್ಯದ ಒಳಗಿಂದ ನೀವು ನೋಡುವಂಥದ್ದು. ಅದು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್, ದೆನ್ ಯು ವಿಲ್ ನೋ ದ ಟ್ರೂತ್. ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದಲ್ಲಿ, ಅವುಗಳನ್ನು ನಿನ್ನ ಹೃದಯದ ಒಳಗೆ ಇಟ್ಟುಕೋ. ಹೃದಯ ಅಂತ ಹೇಳಿದರೆ ನಮ್ಮ ಆತ್ಮ. ಯೇಸುಸ್ವಾಮಿ ಬಿತ್ತುವನ ಸಾಮ್ಯ ಹೇಳಿದ, ರೈಟ್? ಬಿತ್ತುವನು ಬೀಜವನ್ನು ಬಿತ್ತುತ್ತಾ ಹೋದ. ಕೆಲವು ದಾರಿ ಮಗ್ಗುಲಲ್ಲಿ, ಕೆಲವು ಬಂಡೆ ನೆಲ, ಕೆಲವು ಮುಳ್ಳು ಕಲ್ಲು, ಕೆಲವು ಒಳ್ಳೆಯ ನೆಲ. ಬೀಜ ಅಂತ ಹೇಳಿದರೆ ವಾಕ್ಯ. ಒಳ್ಳೆಯ ನೆಲ ಅಂತ ಹೇಳಿದರೆ ಹೃದಯ. ಹೇಳ್ರಿ, ಹೃದಯ. ವಾಕ್ಯ ಅಂತ ಹೇಳಿದರೆ, ಬೀಜ ಅಂತ ಹೇಳಿದರೆ ವಾಕ್ಯ. ವಾಕ್ಯ ಅಂದರೆ ಆತ್ಮ ಮತ್ತು ಜೀವ. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯುವೆ. ಗ್ರೌಂಡ್, ಭೂಮಿ ಅಂತ ಹೇಳಿದರೆ ನಮ್ಮ ಹೃದಯ. ಹೃದಯ ಅಂತ ಹೇಳಿದರೆ ನಮ್ಮ ಆತ್ಮ, ಅವ ಹ್ಯೂಮನ್ ಸ್ಪಿರಿಟ್. ನಿಮ್ಮ ಆತ್ಮಕ್ಕೆ ಆತ್ಮ ಕನೆಕ್ಟ್ ಆದಾಗ ಅದು ಸಮಥಿಂಗ್ ಪ್ರೊಡ್ಯೂಸ್ ಮಾಡ್ತದೆ. ಆ ವರ್ಡ್ ಏನು ಹೇಳ್ತದೆ ಅದೇ ನೀವು ಲಿವಿಂಗ್ ಎಪಿಸ್ಟಲ್ ಆಗಿ ಮಾರ್ಪಡುತ್ತೀರಿ. ನೀವು ಜೀವಂತ ಪತ್ರಿಕೆ ಆಗಿ ನೀವು ಮಾರ್ಪಡುತ್ತೀರಿ. ಜನರು ನಿಮ್ಮನ್ನು ಓದುತ್ತಾರೆ. ದೇ ವಿಲ್ ರೀಡ್ ಯು. ಯು ಆರ್ ದ ಗಾಸ್ಪೆಲ್. ನೀವೇ ಅನೇಕರಿಗೆ ಸುವಾರ್ತೆ ಆಗಿರುತ್ತೀರಿ.
ಅದಕ್ಕೆ ಯೇಸು ಹೇಳ್ತಾರೆ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವರು. ಇಲ್ಲಿ ಬಾಯಿ ಬೀಳುತ್ತದೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ, ಅವುಗಳ ನಿನ್ನ ಹೃದಯದಲ್ಲಿ ಇಟ್ಟುಕೋ. ಹೃದಯಕ್ಕೆ ಹೋಗಿ ಬೀಳ್ತದೆ, ಆಗ ಒಳ್ಳೆಯ ನೆಲಕ್ಕೆ ಹೋಗಿ ಆ ಬೀಜ ಬೀಳ್ತದೆ. ಅದು ದಾರಿ ಮಗ್ಗುಲಲ್ಲ, ಅದು ಮುಳ್ಳು ಕಲ್ಲಲ್ಲ, ಅದು ಬಂಡೆ ನೆಲ ಅಲ್ಲ, ಅದು ಒಳ್ಳೆಯ ನೆಲಕ್ಕೆ ನಿಮ್ಮ ಸ್ಪಿರಿಟ್ಗೆ ಅದು ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೇಳ್ತದೆ, ರಿಸಲ್ಟ್ ಇದೆ ಇಲ್ಲಿ, ಅವುಗಳನ್ನು ಹೊಂದುವವರಿಗೆ ಅವು ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯ. ರೈಟ್? ಎಲ್ಲರಿಗೆ ಆರೋಗ್ಯ ಅಲ್ಲ, ಎಲ್ಲರದ್ದು ಕೇಳಬೇಕಾಗಿಲ್ಲ, ಎಲ್ಲರಿಗೆ ಆರೋಗ್ಯ ಅಲ್ಲ. ಅವುಗಳನ್ನು ಹೊಂದುವವರಿಗೆ ಅವು ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯ. ದೇಹಕ್ಕೆ ಆರೋಗ್ಯ, ಆತ್ಮಕ್ಕೆ ಆರೋಗ್ಯ. ಆತ್ಮಕ್ಕೆ ಆಲ್ರೆಡಿ ಇದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ವಾಕ್ಯವನ್ನು ಇದುವರೆಗೆ ಓದದ ರೀತಿಯಲ್ಲಿ ಓದಿರಿ. ನೀವು ವಾಕ್ಯವನ್ನು ಓದಿದಾಗ ನಿಮ್ಮ ಸ್ಪಿರಿಟಲ್ಲಿ ಅದನ್ನು ಅಂಗೀಕಾರ ಮಾಡಿದಾಗ ಇಟ್ ವಿಲ್ ಪ್ರೊಡ್ಯೂಸ್ ರಿಸಲ್ಟ್.